ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ನನ್ನವಳನ್ನು ನನ್ನಿಂದಲೇ ಕಳ್ಕೋಬೇಕಾಯ್ತು. ತನ್ನವಳನ್ನು ಅರಿತರೂ ನೋವು ಉಣಿಸಿ ಕಳಿಸಿದ ಪಾಪಿ ನಾನು. ಅವಳದೆಷ್ಟು ನೊಂದಿರಲ್ಲ. ಅವಳಿಗೀಗ ಆಸರೆ ಯಾರು? ಎಲ್ಗೋದ್ಲು ನನ್ನ ಚಾರು. ಅವಳ ಪ್ರೀತಿಗೆ ನಾಲಾಯಕ್ಕಾಗ್ಬಿಟ್ಟೆ ನಾನು. ನಾನೆಷ್ಟು ನೋವು ಕೊಟ್ಟರು ಎಲ್ಲರೂ ಮುಂದೆ ಸಂತೋಷದ ಮುಖ ಹೊತ್ತು ಮದುವೆ ಕಾರ್ಯ ನೆರವೇರಿಸಿದ್ಲು. ನಾನು ಅವಳ ಬಾಳಿಗೆ ಹೋದಾಗಿನಿಂದ ಅವಳಿಗೆ ಬರೀ ನೋವು. ಮೊದಲಿಗೆ ಮನ ಉಡಿಸಿ ಅವಳನ್ನು ತನ್ನವರಿಂದ ದೂರ ಮಾಡಿದೆ. ಕಗ್ಗಂಟಾಗಿ ಕುತ್ತಿಗೆಗೆ ತಾಳಿ ಕಟ್ಟಿ ಈ ನರಕಕ್ಕೆ ತಂದೆ. ಇಲ್ಲೂ ಕೂಡ ಅವಳಿಷ್ಟದ ರೀತಿ ಇರೋಕೆ ಬಿಡದೆ ಕುಚೇಷ್ಟೆ ಮಾಡ್ತಾನೆ ಹೋದೆ. ಸವಾಲುಗಳ ಜೊತೆಗೆ ಅವಳನ್ನು ಬಂಧಿಸಿ ತನ್ನಿಷ್ಟದ ರೀತಿ ಕುಣಿಸ್ದೆ. ತನ್ನವರಿಗಾಗಿ ಅದೆಷ್ಟು ತೊಳಲಾಟ ಪಟ್ಲು ನನ್ನ ವೈಫಿ. ತನ್ನ ಇಷ್ಟನೆಲ್ಲ ಕಟ್ಟಿಟ್ಟು ಬೇರೆಯವ್ರಿಗಾಗಿ ಬದುಕುವ ಮೃದು ಮನಸ್ಸಿನವಳು ನನ್ನವಳು. ನಾನು ಅದೇನು ಸಾಧಿಸೋಕೆ ಅವಳನ್ನು ದೂರ ಹೋಗಲು ಮಾತು ತಗೊಂಡೆ ಎಂದು ತನ್ನ ಬಲಗೈ ನೋಡಿಕೊಂಡು ಈ ಕೈಯಿಂದಲೇ ನಿನ್ನ ಬಳಿ ಮಾತು ತಗೊಂಡಿದ್ದು ಅಲ್ವಾ ವೈಫಿ? ನಿನ್ನ ಮಾತು ಕೇಳಿದ ಈ ಕೈ ಕೂಡ ನೋವು ಅನುಭವಿಸ್ಬೇಕು ಎಂದು ಅವನ ಮುಂದಿದ್ದ ಟೇಬಲ್ಗೆ ಗುದ್ದಿದ. ಟೇಬಲ್ ಮೇಲಿದ್ದ ಗಾಜಿನ ಪರದೆ ಒಡೆದು ಕೈಯಿಂದ ರಕ್ತ ಹೊರಹೊಮ್ಮಿತು. ದಜ್ಜು ಬೇಡ ಕಣೋ ದಜ್ಜು, ತಾಳ್ಮೆ ತಂದ್ಕೊಳ್ಳೋ ಎಂದು ಅಜ್ಜಿ ಅಮ್ಮ ನೊಂದು ಬೇಡುತ್ತಾ ಬ್ಯಾಂಡೇಜ್ ಹಾಕಿದ್ರು. ಅವಳೇ ಇಲ್ಲದ ಬದುಕು ಯಾಕಜ್ಜಿ, ಅವಳೇ ಇಲ್ಲದ ಈ ಲಕ್ಕಿ ಬದುಕು ಯಾಕೆ ಎಂದು ಗೋಳಾಡಿದ. ಅವನ ನೋವು ನೋಡಲಾಗದೆ ಮನೆಯವರೆಲ್ಲ ಕಂಗಾಲಾದಾಗ ಸಂತು ಹಾಗೂ ಅಮೂಲ್ಯ ಕೂಡ ಬಂದರು. ಅವರನ್ನು ನೋಡಿ ಓಡೋಡಿ ಬಂದವನು, ಕ್ಯಾಪ್ಟನ್, ನನ್ನ ವೈಫಿ ಸಿಕ್ಕಿದ್ಲ, ಅವಳು ಎಲ್ಲಿಗೆ ಹೋಗಿದ್ದಾಳೆ? ನಿಮಗೆ ಗೊತ್ತಿದ್ರೆ ಪ್ಲೀಸ್ ಹೇಳಿ ಕ್ಯಾಪ್ಟನ್. ನನಗೆ ಅವಳನ್ನು ಈ ಕ್ಷಣನೇ ನೋಡಬೇಕು ಅನ್ನಿಸ್ತಿದೆ. ಅವಳು ಇಲ್ಲದೆ ಈ ಲಕ್ಕಿ ಇರಲ್ಲ, ಹೇಳಿ ಪ್ಲೀಸ್ ಹೇಳಿ ಎಂದು ಬೇಳಾಡಿದ. ಸಂತು ಕೂಡ ಕಣ್ತುಂಬಿಕೊಂಡ. ಹಾಗೆ ಅಮೂಲ್ಯ ಕಡೆ ನೋಡಿ, ಅಮ್ಮು, ನಿಮಗೆ ಚಾರು ಖಂಡಿತ ಎಲ್ಲಿರ್ತಾಳಂತ ಗೊತ್ತಿರೋದು, ಪ್ಲೀಸ್ ಹೇಳಿ, ಎಲ್ಲಿ ಅವಳು? ಪ್ಲೀಸ್ ಹೇಳಿ, ಅವಳು ನಿಮ್ಗೆ ಹೇಳಿದೆ ಏನೂ ಮಾಡಲ್ಲ ಅಲ್ವಾ, ಹೇಳಿ ಎಂದು ಮತ್ತದೇ ಗೋಳಾಟ ನಡೆಸಿದ. ಅವಳು ತಾನೇ ಏನು ಹೇಳ್ತಾಳೆ ತಲೆ ತಗ್ಸಿದ್ಲು. ಅವಳಿಗೂ ಈ ಬಾರಿ ಚಾರು ಏನೂ ಹೇಳದೆ ಹೋಗಿದ್ದು ವಿಪರೀತ ನೋವು ತರಿಸಿತ್ತು. ಹೇಳಿ, ಪ್ಲೀಸ್ ಹೇಳಿ, ಅವಳು ಎಲ್ಲಿಗೋದ್ಲು ಅಂತ ಯಾರಾದರೂ ಹೇಳಿ, ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಪ್ಲೀಸ್ ಎಂದು ಬೇಳಾಡುತ್ತಾ ಒದ್ದಾಡುವಾಗ ಆ ಮಗಿನ ಮನೆಯಿಂದ ಓಡಿಸಿ ಈಗ ನನ್ನ ಕರೆದೊಯ್ಯಿರಿ ಅಂದರೆ ಯಾರೆಲ್ಲ ಕರ್ಕೊಂಡು ಹೋಗ್ತಾರೆ? ನಮ್ಮ ಮನೆ ಮಹಾಲಕ್ಷ್ಮಿನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿ ಈಗೆಂತಲ ತಮಾಷೆ ನಿಂದು? ಅವಳು ಮಾಡಿದ ತಪ್ಪೇನು? ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಅದೆಷ್ಟು ಶಿಕ್ಷೆ ಅನುಭವಿಸಿತ್ತು ಆ ಮಗ. ಅದೆಲ್ಲವನ್ನ ಹಗಲು ರಾತ್ರಿ ಗುರುತಿಸ್ಕೊಂಡು ರಾಯರಿಗೆ ಕೈ ಮುಗಿತ ಪಶ್ಚಾತ್ತಾಪ ಪಟ್ಟಿತ್ತು ಆ ಕೂಸು. ಅಷ್ಟೇ ಸಾಕಿರಲಿಲ್ಲ ನಿಂಗೆ ಅಲ್ವೇನ್ಲ? ನಿಂಗೆ ಆ ಮಗಿನ ಅಳಿಸಿ ನೋಯಿಸ್ಬೇಕಿತ್ತು. ಅದಕ್ಕೆ ಮನೆಯಿಂದ ಈಚೆ ಹಾಕಿದ್ದೆ. ಈಗ ಯಾಕ್ಲ ಕೊರಗ್ತೀಯಾ? ಹೋಗು, ಒಂದು ತಮ್ಗೆ ಹಾಲು ಕುಡಿಲ್ಲ. ಆ ಮಗಿನೇ ನೀನು ದುಲ್ರೂಪ ಅಂತ ನನಗೆ ಊರಿನಾಗಿರೋವಾಗಲೇ ಗೊತ್ತಾಯಿತು. ಆ ರಾತ್ರಿ ಹಿತ್ತಲಲ್ಲಿ ಬೆಂಕಿ ಬಿತ್ತಂತ ಎಲ್ಲರೂ ಗಾಬರಿ ಆದರು. ನಾನೂ ಬೇಡ. ಅದೇ ನೀ ಆಕಿ ಜೊತೆಗೆ ಕಠೋರವಾಗಿ ಮಾತಾಡೋದು ನನ್ನ ಕಿವಿಗೆ ಬಿದ್ದಿತ್ತು. ಆಕೆನ ನೀನಾಗಲೇ ಬಿಟ್ಟೋಗೋ ಅಂದೆ. ಆಕೆ ಅದೆಷ್ಟು ಬೇಡ್ಕೊಂಡ್ಲು, ಇಲ್ಲ ಲಕ್ಕಿ ನೀನಿಂದ ದೂರ ಆಗೋ ಶಿಕ್ಷೆ ಕೊಡಬೇಡ ಅಂತ ಅದೆಷ್ಟು ಹತ್ಲು. ನೀ ಬಿಟ್ಟಿಯಾ? ನೀನು ಹಾಗೇನೆ ನಿಂಗೆ ಹೆಚ್ಚಾಯ್ತು ಅಲ್ವೇನ್ಲ? ಆಕೆ ಇಂದಲ್ಲ ನಾಳೆ ನಿನ್ನ ಬಿಟ್ಟೋಗ್ಬೇಕು ಅಂತ ನೀ ದಿಯಾ ಮದುವೆ ನಂತರ ಬಿಟ್ಟೋಗೋಕೆ ಹೇಳಿದ್ದು ಎಲ್ಲ ನಂಗೆ ಗೊತ್ತಾಯ್ತು. ಅದಕ್ಕೆ ನಾನು ದಿಯಾ ಮದುವೆ ಆಗೋವರೆಗೂ ಸುಮ್ಕೆ ಇದ್ದೆ. ಆಕೆ ಎಲ್ಲನ ಸಣ್ಣ ಸುಳು ಕೊಡ್ತಾಳೆ ತನ್ನ ಮನೆ ಬಿಟ್ಟು ಹೋಗೋದ್ರ ಬಗ್ಗೆ ಅಂತ ಅಂದ್ಕೊಂಡೆ. ಆದರೆ ಆ ಹೆಣ್ಮಗು ತುಂಬ ಗಟ್ಟಿಗಿತ್ತು, ಯಾರಿಗೂ ತಿಳಿಸ್ಲಿಲ್ಲ. ಆಕೆ ಜೋಡಿ ಮಾತಾಡೋಣ ಅಂತಲೂ ಅಂದ್ಕೊಂಡೆ. ಆದರೆ ಆಕೆ ದೂರ ಆದರೆ ಭಾಳ ಖುಷಿಯಾಗಿರ್ತೀನಿ ಅಂತ ಭ್ರಮೆನಾಗಿ ಬದುಕ್ತಿದ್ದ ನಿಂಗೆ ಎಪ್ತಿ ಬರಲಿ ಅಂತಲೇ ಸುಮ್ಕೆ ಇದ್ದೆ. ಆಕೆ ದಿಯಾ ಮದುವೆ ಪೂರ ಎಷ್ಟು ನೊಂದಿತ್ತು ಅಂತ ನಿಂಗೆ ಗೊತ್ತೇ ಇಲ್ಲ. ಆ ಮಗಿ ನೋವಲ್ಲಿ ನರಳಾಡೋದು ನಾನು ನೋಡೀನಿ. ಯಾರಿಗೂ ಗೊತ್ತಾದಂಗೆ ನಗುವಿನ ಮಾರಿ ತೋರ್ಸೋಕ್ಕೆ ಆಕೆ ಪಟ್ಟ ಪಾಡು ನಂಗೆ ಅರ್ಥ ಆಗೈತಿ. ಆಗಿಲ್ಲೇನ್ಲ? ಆತು, ಇವತ್ತಿಗೆ ಈ ನಾಟಕಕ್ಕೆ ತೆರೆ ಎಳ್ದಾಯ್ತು ಎಂದು ಅವನ ಮುಂದೆ ಬಂದವರು, ನಮ್ಮ ಮನೆ ಮಹಾಲಕ್ಷ್ಮಿ ಇರದ ಮನೆನಾಗ ನಿಂಗೆ ಜಾಗವಿಲ್ಲ. ಒಂದೇ ದಿನದಲ್ಲಿ ಬರ್ತೀಯೋ, ಒಂದು ವಾರಕ್ಕೆ ಬರ್ತೀಯೋ, ಒಂದು ತಿಂಗಳಿಗೆ ಬರ್ತೀಯೋ, ಇಲ್ಲ ಒಂದು ವರ್ಷಕ್ಕೆ ಬರ್ತೀಯೋ, ನಾ ಕಾಣೆ. ಬಂದರೆ ನಮ್ಮ ಮನೆ ದೇವತೆ ಜೊತೆನಾಗೆ ಬರಬೇಕು. ಆಕೆ ಇಲ್ಲದ ಮನೆನಾಗ ನಾವು ಯಾರೂ ನೆಮ್ಮದಿಯಾಗಿರೋಕ್ಕಿಲ್ಲ ತಿಳ್ಕೊ.
ಆಕೆ ಮಾಡಿದ ತಪ್ಪೇ ಇರ್ಬೋದು, ಆದರೆ ಮತ್ತೆ ಮನಿ ಮನಸ್ಸನ್ನು ಬೆಸೆದದ್ದು ಯಾರು? ಆಕೆನೇ ತಾನೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡದು ಏನೈತಿ? ಆ ಮಗಿ ಕಾಲಿಗೆ ಬೀಳ್ತೀಯೋ, ಉಳು ಸೇವೆ ಮಾಡ್ತೀಯೋ, ಆಕೆನ ಬಲವಂತ ಪಡಿಸದೆ ಆಕೆ ಪ್ರೀತಿನ ಗೆದ್ದು ಆಕೆ ಚೋಡಿನಾಗಿ ರಾಘವನ ನಿಲಯಕ್ಕೆ ಅಂದರೆ ನೀ ದೊಡ್ಡಮನೆಗೆ ಬರಬೇಕು ಎಂದವರು ಅವನಿಗೆ ಬೆನ್ನು ಹಾಕಿ, ಇಲ್ಲ ನನಗೊಬ್ಬ ಮೊಮ್ಮಗ ಇದ್ದ ಅನ್ನೋದೇ ಮರಿತೀವ್ನಿ ಎಂದು ಗಡಸು ಧ್ವನಿಯಲ್ಲಿ ಹೇಳಿ ನೊಂದಿ ನುಡಿದರು. ಆ ಮಾತಿಗೆ ಶೈಲಜರವರು ಕಣ್ಣೀರಾಕುತ್ತಾ ಅತ್ತರೆ ಅಜ್ಜಿ ಕೂಡ ಮೊಮ್ಮಗನ ತಲೆ ಸವರುತ್ತಾ ಬಿಕ್ಕಿದ್ರು. ಇವರ ಮಧ್ಯೆ ಉಜ್ವಲ ಮಾತ್ರ ಜಿಂಗಾಲಾಲ ಎನ್ನುವಂತೆ ಸಂಭ್ರಮಿಸಿದ್ಲು. ಆ ಮಾತಿಗೆ ಲಕ್ಕಿ ಕೂಡ ತಲೆ ಬಾಗಿದ ಹಾಗೆ ಅಜ್ಜನ ಎದುರಿಗೆ ಬಂದ್ರು. ನೀವು ಹೇಳಿದ್ದು ನಿಜ ಅಜ್ಜ. ದುರಹಂಕಾರದಿಂದ ಹೆಂಡತಿನ ಕಳ್ಕೊಂಡಿದ್ದೀನಿ. ಅವಳಿಲ್ಲದೆ ಲಕ್ಕಿ ಉಳಿವಿಲ್ಲ. ಈಗಲೇ ಹೋಗ್ತೀನಿ. ಅವಳನ್ನು ಅಲೆದಾಡಿಯಾದರೂ ಬೇಡಿಯಾದರೂ ಕರ್ಕೊಂಡು ಬರ್ತೀನಿ. ಬಲವಂತವಾಗಿ ಅಲ್ಲ, ಪ್ರೀತಿಯಿಂದ ಎಂದು ತಾಯಿ ಹಾಗೂ ಅಜ್ಜಿ ಕಡೆ ನೋಡಿ, ಮಾಮ್ ಅಳ್ಬೇಡಿ. ಅಜ್ಜಿ ನೀವು ಅಳ್ಬೇಡಿ. ನಿಮ್ಮ ಸೊಸೆ ಖಂಡಿತ ವಾಪಸ್ ಬರ್ತಾಳೆ. ಅವಳು ನನ್ನಷ್ಟು ಕ್ರೂರಿ ಅಲ್ಲ ಎಂದಾಗ, ದಜ್ಜು ದಿಲ್ರುಬಾ ಮೇಲೆ ನನಗೂ ಸಾಕಷ್ಟು ಮುನ್ಸಿತ್ತು ಕಣು. ಅರೆ ಚಾರುನೇ ದಿಲ್ರುಬಾ ಅಂತ ಗೊತ್ತಾಗಿದ್ರೆ ನಿನ್ನ ಹಾಗೆ ಮೂರ್ಖತನ ತೋರಿಸ್ತಿರ್ಲಿಲ್ಲ. ಅವಳೇ ಅಲ್ವೇನೋ ನನ್ನ ಮಗನನ್ನು ನನಗೆ ಮರಳಿಸಿತು. ನನ್ನ ಗಂಡನ ಮನೆಯವರ ಜೊತೆಗೆ ಸೇರುವಂತೆ ಮಾಡಿದ್ದು ಅವಳೇ ಅಲ್ವಾ. 2 ಕುಟುಂಬವನ್ನು ಒಂದು ಮಾಡಿತು. ನಿನ್ನ ಕೆಟ್ಟ ಕೋಪನ ಕಡಿಮೆ ಮಾಡಿತು. ಪ್ಲೀಸ್ ದಜ್ಜು, ನನ್ನ ಸೊಸೆನ ಕರ್ಕೊಂಡು ಬಾರು, ಬೇಗ ಕರ್ಕೊಂಡು ಬಾರು ಎಂದು ಕೇಳಿದಾಗ, ನಾನೇ ದಡ್ಡ ಮಾಮ್. ಅವಳನ್ನು ನೀವೆಲ್ಲ ಮೆಚ್ಚಿದ್ರು ದುರಹಂಕಾರ ಪಟ್ಟೆ. ಯಾವುದೇ ಕಾರಣಕ್ಕೂ ಅವಳನ್ನು ನಾನು ದೂರ ಇರೋಕ್ಕೆ ಬಿಡಲ್ಲ. ಒಂದಿನ ಅಲ್ಲ, 1 ವಾರ, ತಿಂಗಳು, ವರ್ಷಗಳಾದರೂ ಅವಳಿಲ್ಲದೆ ಈ ಮನೆ ಕಡೆ ಮುಖ ಮಾಡಲ್ಲ ಎಂದು ಅಜ್ಜಿಯನ್ನ ಅಪ್ಪಿ ಕಾಲಿಗೆ ಬಿದ್ದು ಅಲ್ಲಿಂದ ಹೊರಟ್ಬಿಟ್ಟ ಲಕ್ಕಿ. ಸಂತು ಹಾಗೂ ಅಮೂಲ್ಯ ಅವನ ಜೊತೆಗೆ ಸಹಾಯಕ್ಕೆ ನಿಂತರು. ತಾವು ಚಾರುನ ಹುಡುಕಲು ಸಹಾಯ ನೀಡ್ತೇವೆ ಎಂದು. ಆದರೆ ಆ ಸಹಾಯ ನಿರಾಕರಿಸಿ, ಬೇಡ ಕ್ಯಾಪ್ಟನ್, ತಿಂದು ದುರಹಂಕಾರದಿಂದ ಮೈ ಕೊಡುವಿದ್ದು ನಾನೇ. ಸೊ ನಾನೇ ಹೋಗಿ ಅವಳನ್ನು ಎಲ್ಲೇ ಇದ್ರೂ ಹುಡುಕಿ ಕರ್ಕೊಂಡು ಬರ್ತೀನಿ ಎಂದು ಅಲ್ಲಿಂದ ಹೊರಟ ಲಕ್ಕಿ. ಅವನಿಗೆ ಒಂದು ಅಂದಾಜಿತ್ತು, ಅವಳ ಊರಿಗಂತೂ ಹೋಗಿಲ್ಲ, ಯಾಕಂದರೆ ಅಲ್ಲಿ ಚಿಕ್ಕಪ್ಪ ಇರ್ತಾರೆ ಅಂತ. ಆದರೆ ಇನ್ನೆಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? ಎಲ್ಲಿಗೆ ಹೋಗಬೇಕಾದ್ರೂ ಬಸ್ ಸ್ಟ್ಯಾಂಡ್ಗೆ ಹೋಗಿರ್ತಾಳೆ ಎನ್ನುವ ಅಂದಾಜಿನ ಮೇಲೆ ಅಲ್ಲಿಗೆ ಬಂದು ಕಂಡವರನ್ನೆಲ್ಲ ಚಾರು ಫೋಟೋ ತೋರಿಸ್ತಾ, ಇವಳನ್ನ ನೋಡಿದ್ರಾ ಎಂದು ಕೇಳ್ತಿದ್ದ. ಯಾರು ತಾನೇ ಹೇಳ್ತಾರೆ, ಅದು ಬಸ್ ಸ್ಟ್ಯಾಂಡ್. ಪ್ರಯಾಣಿಕರು ಬಂದು ಹೋಗ್ತಾ ಇರ್ತಾರೆ. ಯಾರಲ್ಲೇ ಇದ್ದು ಅಷ್ಟು ಗಮನಿಸಿರ್ತಾರೆ. ಸೊಸೆ ಸಿಗಲೆಂದು ಮನೆಯವರೆಲ್ಲ ರಾಯರ ಮೊರೆ ಹೋದ್ರು. ರಾಯರೀಗ ಮೌನಿ. ಅಮ್ಮು ಸಂತು ಕೂಡ ಹುಡುಕಾಟ ನಿಲ್ಲಿಸಲಿಲ್ಲ. ಅವರಿಗೆ ಅನುಮಾನ ಬಂದೆಡೆ ಚಾರು ಫೋಟೋ ಹಿಡಿದು ಹುಡುಕಲು ಶುರು ಮಾಡಿದ್ರು. ಆ ರಾತ್ರಿ ಪೂರ್ತಿ ಬಸ್ ಸ್ಟ್ಯಾಂಡ್ನಲ್ಲೇ ಇದ್ದು ಎಲ್ಲರನ್ನೂ ಕೇಳುವಾಗ ಅಲ್ಲಿನ ಹಿರಿಯ ಚಾಲಕರೊಬ್ಬರು, ಸಂಜೆ ಆಗ್ತಾ ಬಂತು, ಇನ್ನೂ ಇಲ್ಲೇನು ಮಾಡ್ತಾ ಇದ್ಯಪ್ಪ? ಯಾರಿಕೆ ಎಂದು ಸಮಾಧಾನದಿಂದ ಕೇಳಲು, ಇವಳು ನನ್ನ ಹೆಂಡತಿ, ನನ್ನ ಬದುಕು, ನನ್ನ ಜೀವ. ನಾನೇ ಇವಳನ್ನ ಮನೆ ಬಿಟ್ಟು ಹೋಗುವಂತೆ ಮಾಡಿಬಿಟ್ಟೆ. ಆದರೆ ಇವಳಿಲ್ಲದೆ ಬದುಕು ಶಕ್ತಿ ನನಗಿಲ್ಲ ಎಂದು ಬಿಕ್ಕಿದ. ಅವನ ಮುಖ ಒಂದೇ ದಿವಸಕ್ಕೆ ಇಳಿದು ಹೋಗಿದೆ. ರಾಜನಂತೆ ಮೆರೆಯುತ್ತಿದ್ದವನು ಒಂದೇ ದಿನಕ್ಕೆ ಸೊರಗಿ ಹೋಗಿದ್ದಾನೆ. ಅದು ನಿಜಾನಪ್ಪ. ಇದ್ದಾಗ ಒಬ್ಬ ವ್ಯಕ್ತಿಯ ಬೆಲೆ ನಮಗೆ ಗೊತ್ತಾಗಲ್ಲ. ದೂರ ಆದಾಗ ಕೊರಗ್ತಾ ನರಳಾಡ್ತೀವಿ. ಇನ್ನೂ ಸಣ್ಣ ವಯಸ್ಸು, ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗೋತ್ತಾನೆ. ಇದೆಲ್ಲ ಬೇಕಾ? ಹೆಂಡತಿ ಅಂದರೆ ತನ್ನೆಲ್ಲ ಆಸೆಗಳನ್ನು ಗಂಡನಿಗಾಗಿ ಮುಡಿಬಿಡುವ ಜೀವ. ಅವಳನ್ನು ಕಳ್ಕೊಂಡ್ರೆ ಗಂಡ ಯಾವತ್ತಿಗೂ ಅನಾಥ. ಅದಕ್ಕೆ ಉದಾಹರಣೆ ನಾನೇ. ನನ್ನ ಹೆಂಡತಿ ಮಗು ಹೆರಿಗೆ ಸಮಯದಲ್ಲಿ ಪ್ರಾಣ ಬಿಟ್ಲು. ಅವಳಿಗೆ ಹೆರಿಗೆ ಆದರೆ ಜೀವಕ್ಕೆ ಆಪತ್ತೆಂದು ಡಾಕ್ಟರ್ ಹೇಳಿದರು. ಆದರೆ ನಾನು ನನ್ನ ಆಸೆ ತೀರಿಸ್ಕೊಳ್ಳೋಕ್ಕೆ ಅವಳನ್ನು ಬಳಸ್ಕೊಂಡೆ. ಆಮೇಲೆ ಮಗು ತೆಗೆಸೋಣ ಅಂತ ಹಠ ಮಾಡಿದೆ. ಆದರೆ ಆ ಜೀವ ಒಪ್ಪಲಿಲ್ಲ. ಹೆಂಡತಿಯಾಗಿ ನನ್ನ ಆಸೆ ಈಡೇರಿಸೋದು ಎಷ್ಟು ಸರಿಯೋ, ತನ್ನ ಒಡಲಲ್ಲಿರೋ ಮಗುನ ತೆಗೆಸೋದು ಅಷ್ಟೇ ತಪ್ಪೆಂದು ಹಠ ಮಾಡಿ ಮಗುಗೆ ಜನ್ಮ ಕೊಟ್ಟು ಹೊರಟೇ ಹೋದ್ಲು ನನ್ನ ಬಿಟ್ಟು. ನಾವು ಗಂಡಸರು ಬರೀ ನಮಗಾಗೋ ದುಃಖ ಸಂಕಟದ ಬಗ್ಗೆ ಆಲೋಚನೆ ಮಾಡ್ತೀವಿ. ಆದರೆ ಹೆಂಗಸರು ಆಗಲ್ಲ. ನಮ್ಮ ಸುತ್ತಲಲ್ಲಿರೋ ಪರಿಸರದ ಬಗ್ಗೆನೂ ಚಿಂತೆ ಮಾಡ್ತಾರೆ. ಅಷ್ಟು ಒಳ್ಳೆ ಮನಸ್ಸಿರುತ್ತೆ ಅವ್ರಿಗೆ. ಹೆತ್ತ ಅಪ್ಪ ಅಮ್ಮನಿಗಾಗಿ, ಅವ್ರ ಆಸೆಗಾಗಿ ತನ್ನದೆಲ್ಲ ಬಿಟ್ಟು ಗಂಡನ ಮನೆಗೆ ಬಂದಿರ್ತಾರೆ ಅಲ್ವಾ, ಅವರನ್ನು ಜೋಪಾನ ಮಾಡಬೇಕು. ಅದೇ ಗಂಡನ ಜವಾಬ್ದಾರಿ ಎಂದವರ ಕಣ್ಣಲ್ಲಿ ಹೆಂಡತಿ ಇಲ್ಲ ಎನ್ನುವ ನೋವು ಚೆನ್ನಾಗಿ ಕಂಡಿತು. ಒಂದ್ಸಲ ಅವಳು ನನಗೆ ಸಿಕ್ಕಿದ್ರೆ ಸಾಕು, ಅವಳನ್ನು ನಾನು ಯಾವತ್ತೂ ಕಳ್ಕೊಳ್ಳೋದಿಲ್ಲ ಎಂದ ಬೀವಿ ಕಣ್ಣು ತುಂಬಿಕೊಳ್ತು.
ಗಂಡಸರು ಜಾಸ್ತಿ ಅಳಲ್ಲ ಕಣೋ ಹುಡುಗ. ಒಂದು ವೇಳೆ ಪ್ರಾಮಾಣಿಕವಾಗಿ ಅವರ ಕಣ್ಣಲ್ಲಿ ನೀರು ಬಂದಿದೆ ಅಂದರೆ ಅವರಿಗೆ ಪಶ್ಚಾತ್ತಾಪ ಆಗಿದೆ ಅಂತಲೇ ಅರ್ಥ. ದೇವರಿದ್ದಾನೆ, ನಾನು ನಿನ್ನ ಹೆಂಡತಿ ಬೇಗ ಸಿಗಲಿ ಅಂತ ಕೇಳ್ಕೊಳ್ತೀನಿ ಎಂದು. ಅದು ಸರಿ, ನೀನು ಹೆಂಡತಿ ಇಲ್ಲೇ ಬಂದಿದ್ಲು ಅಂತ ಹೇಗೆ ಆಲೋಚನೆ ಮಾಡ್ತಾ ಇಲ್ಲಿದ್ಯಾ? ಬೇರೆಲ್ಲಾದರೂ ಹೋಗಿದ್ದಾಳೋ ಏನೋ ಅಂದಾಗ, ಅವಳು ಯಾವ ಬಸ್ ಹತ್ತಿರ್ತಾಳೋ ಅವಳಿಗೂ ಗೊತ್ತಿರಲ್ಲ ಸರ್. ಅವಳಿಗೆ ನನ್ನ ಬಿಟ್ಟು ಹೋಗೋ ಮನಸ್ಸೇ ಇರಲಿಲ್ಲ. ಮನೆ ಬಳಿ ಇದ್ದ ಆಟೋದವ್ರ ಬಳಿ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ತಗೊಂಡಿರ್ತಾಳೆ ಅಂತ ನನ್ನ ಮನಸ್ಸು ಒತ್ತಿ ಹೇಳ್ತಿದೆ ಎಂದಾಗ, ಹಾಗಾದ್ರೆ ಒಂದು ಕೆಲಸ ಮಾಡು, ನಾಳೆ ಬೆಳಿಗ್ಗೆ ತನಕ ಇಲ್ಲೇ ಇರು, ಈ ಫೋಟೋ ತೋರಿಸು. ಬೇರೆ ಕಡೆಗೆ ಹೋಗಿರೋ ಬಸ್ ನಾಳೆ ಬೆಳಿಗ್ಗೆ ಇಲ್ಲೇ ಬರಲೇಬೇಕು. ಅವರೆಲ್ಲ ಡಿಪೋದಲ್ಲಿ ರಿಪೋರ್ಟ್ ಮಾಡ್ತಾರೆ. ನೀನವರನ್ನ ಕೇಳಿ ನೋಡು, ಯಾರಾದರೂ ನೋಡಿದ್ರೆ ಹೇಳ್ತಾರೆ ಎಂದರು. ಅವ್ರ ಮಾತು ಸರಿ ಅನಿಸಿ ತಲೆ ಆಡಿಸ್ದ. ಎಲ್ಲೋ ಒಂದು ಆಶಯ, ತನ್ನವಳನ್ನ ಯಾರಾದರೂ ಗಮನಿಸಿ ಹೇಳಬಹುದಾ ಎಂದು. ಮುಂಜಾನೆವರೆಗೂ ಕಣ್ಮುಚ್ಚಿಲ್ಲ ಹುಡುಗ. ಎಲ್ಲರ ಬಳಿ ಹೋಗಿ ಕೇಳ್ತಾನೆ ಇದ್ದಾನೆ. ಯಾರಿಗೂ ನೆನಪಿಲ್ಲ. ಗೊತ್ತಿಲ್ಲ ಎಂದು ಬಂದ ಉತ್ತರ ಕೇಳಿ ಕೇಳಿ ಅವನ ಕಿವಿಗೂ ಬೇಸರ ಆಯಿತು. ನೊಂದ್ಕೊಂಡವನು ಕುಗ್ಗಿ ಹೋದ. ಎಲ್ಲೋ ಒಂದೆಡೆ ಅವನ ಮಡದಿಯ ಬಗ್ಗೆ ಸುಳಿವು ಸಿಗುತ್ತದೆಂದು ಹರಸಿದ್ದವನ ಹಸಿವು ಹಾಗೆ ಉಳಿದು ಬಿಡ್ತು. ಹಾಗಾದರೆ ಚಾರು ಎಲ್ಲಿಗೆ ಹೋದ್ಲು? ಲಕ್ಕಿ ಕೈಗೆ ಸಿಗೋದಿಲ್ವಾ? ಚಾರು ಮತ್ತು ಲಕ್ಕಿಯ ಮರು ಭೇಟಿ ಆದರೆ ಹೇಗಿರುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.